We don't inherit this planet Earth from our ancestors. Instead, we borrow it from our children. I got this sudden motivation to plant as many trees as possible 7 years ago. My parents were passionate gardeners themselves, so they helped me with many saplings. I got many saplings from the local forest department as well. So, in the Miyawaki method of planting as many trees of local varieties as close as possible, we have planted a variety of forest trees, timber yielding trees, flowering trees and fruits trees. We have not only planted them, we have also nurtured and grew them to where it is today, and we are enjoying the fruits of its labor today. So World Environment Day is not on, say, one day, it is round the year for us. ನಾವು ಫ್ಯಾಕ್ಟರಿಯ ಒಳಗೆ ಮತ್ತು ಹೊರಗಿನ ವಾತಾವರಣ ಚೆನ್ನಾಗಿ ಇರಬೇಕು ಅಂತ ಹೇಳುವ ಉದ್ದೇಶದಿಂದ ಹೊರಗೆ ಗ್ರೀನರಿಯನ್ನು ಮೇಂಟೈನ್ ಮಾಡಬೇಕು ಅಂತ ಪ್ಲಾನ್ ಮಾಡಿಕೊಂಡೆವು. ಇದಕ್ಕೋಸ್ಕರ ಪ್ರತಿ ಮಳೆಗಾಲದಲ್ಲಿ ಒಂದು 2-3 ವರ್ಷಗಳ ಕಾಲ ಗಿಡ ನೆಡುವ ಕಾರ್ಯಕ್ರಮವನ್ನು ಮಾಡಿದೆವು. ಮತ್ತು ಅದಾದ ನಂತರ ಅದಕ್ಕೋಸ್ಕರ ನೆಟ್ಟಂಥ ಗಿಡಗಳನ್ನು ಬೆಳೆಸಲಿಕ್ಕೆ ಅದಕ್ಕೆ ನೀರು ಗೊಬ್ಬರ ಹಾಕಿ ಮೇಂಟೈನ್ ಮಾಡಲಿಕ್ಕೆ ಒಂದು ಸಪರೇಟ್ ಮೇಂಟೆನೆನ್ಸಿಗೆ ಅಂತ ಒಬ್ಬರನ್ನು ಇಟ್ಟು ಅದನ್ನು ಮೇಂಟೈನ್ ಮಾಡಿದೆವು. ಅದು ಈಗ ಅದರಷ್ಟಕ್ಕೆ ಹೂ ಹಣ್ಣು ಬಿಡ್ತಾ ಇದೆ. ಈ ರೀತಿಯ ಸುಂದರ ಪರಿಸರದಲ್ಲಿ ಕೆಲಸ ಮಾಡುವಾಗ ಒಳಗೆ ಕೆಲಸ ಮಾಡುವವರಿಗೂ ಮತ್ತು ಹೊರಗಿಂದ ಬರುವಂಥ ವಿಸಿಟರ್ಗಳಿಗೂ ಈ ವಾತಾವರಣ ನೋಡಿ ಖುಷಿ ಆಗ್ತದೆ. ಸ್ಟಾರ್ಟಿಂಗ್ ಸಣ್ಣ ಸಣ್ಣ ಗಿಡ ಇರುವಾಗ ಇದು ಯಾವಾಗ ದೊಡ್ಡದಾಗ್ತದ ಅಂತ ಹೇಳಿ ನಮ್ಗೆ ಸ್ವಲ್ಪ ಇದಾಗ್ತಿತ್ತು. ಸಾಧಾರಣ ಒಂದು 6-7 ವರ್ಷ ಆದ ನಂತರ ಕ್ಯಾಂಪಸ್ ನೋಡುವಾಗಲೇ ಗೊತ್ತಾಗ್ತಾ ಉಂಟು. ಸುತ್ತಮುತ್ತ ನೆರಳುಗಳು ಬಿಸಿಯ ತಾಪಮಾನವನ್ನು ಕಡಿಮೆ ಮಾಡಿ ಕೊಡ್ತದೆ ನಮ್ಗೆ. ಅದರಂತೆ ಹಣ್ಣು ಹಂಪಲುಗಳು ಸಿಗ್ತಾ ಉಂಟು. ಈಗ ಸಂಪಿಗೆ ಗಿಡ, ಪಾರಿಜಾತ ಅಂತಹ ಗಿಡಗಳನ್ನು ನೆಟ್ಟಿದ್ರಿಂದ ಇಲ್ಲಿ ನಮ್ಗೆ ಅದರ ಪರಿಮಳ ಕೂಡ ಬರ್ತಾ ಇರ್ತದೆ. ಅದರ ಜೊತೆ ಹಕ್ಕಿಗಳು
ಚಿಲಿಪಿಲಿ, ಅಂದ್ರೆ ನಮ್ಗೆ ರಿಲ್ಯಾಕ್ಸ್ ಮೂಡ್ಗೆ ಬರ್ಲಿಕ್ಕೆ ತುಂಬಾ ಉಪಕಾರ ಆಗ್ತಾ ಉಂಟು ಇದರಿಂದಾಗಿ.